ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ನ ಸೂಪರ್ 4 ಹಂತದಲ್ಲಿ 2 ಪಂದ್ಯಗಳು ಮುಗಿದಿದ್ದು ಮಂಗಳವಾರ 3ನೇ ಪಂದ್ಯ ನಡೆಯಲಿದೆ. ಸೆಪ್ಟೆಂಬರ್ 23ರಂದು ಅಬುಧಾಬಿಯಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನ ನಡುವೆ ಡೂ ಆರ್ ಡೈ ಮ್ಯಾಚ್ ನಡೆಯಲಿದೆ. ಶ್ರೀಲಂಕಾ ಮತ್ತು ಪಾಕ್ ತಂಡಗಳು ಈಗಾಗಲೇ ಸೂಪರ್ 4ನಲ್ಲಿ ತಲಾ ಒಂದು ಪಂದ್ಯವನ್ನು ಆಡಿದ್ದು ಎರಡೂ ತಂಡಗಳು ಕೂಡ ಸೋಲನ್ನ ಕಂಡಿವೆ. ಹೀಗಾಗಿ ಈ ಪಂದ್ಯ ಶ್ರೀಲಂಕಾ ಮತ್ತು ಪಾಕಿಸ್ತಾನಕ್ಕೆ ಮಾಡು ಇಲ್ಲವೇ ಮಡಿ ಪಂದ್ಯವಾಗಲಿದೆ. ಗೆದ್ದ ತಂಡ ಫೈನಲ್ ರೇಸ್ನಲ್ಲಿ ಉಳಿದ್ರೆ ಸೋತ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದೆ. ಸೂಪರ್ 4 ಹಂತದ ಮ್ಯಾಚ್ ಅಲ್ಲಿ ಪಾಕಿಸ್ತಾನವನ್ನ ಸೋಲಿಸಿರುವಂತ ಟೀಂ ಇಂಡಿಯಾ ಬುಧವಾರ 2ನೇ ಪಂದ್ಯವನ್ನು ಆಡಲಿದೆ. ಸೆಪ್ಟೆಂಬರ್ 24ರಂದು ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ರಾತ್ರಿ 8 ಗಂಟೆಗೆ ಮ್ಯಾಚ್ ಆರಂಭವಾಗಲಿದೆ. ಭಾರತ ತಂಡ ಪಾಕಿಸ್ತಾನ ವಿರುದ್ಧ ತನ್ನ ಮೊದಲ ಸೂಪರ್ 4 ಪಂದ್ಯವನ್ನ ಗೆದ್ದು 2 ಅಂಕಗಳನ್ನ ಪಡೆದಿದೆ. ಬಾಂಗ್ಲಾದೇಶ ಕೂಡ ಸೂಪರ್ 4ನಲ್ಲಿ ಶ್ರೀಲಂಕಾವನ್ನ ಸೋಲಿಸಿ 2 ಅಂಕಗಳನ್ನ ಗಳಿಸಿದೆ. ಮುಂದಿನ ಪಂದ್ಯದಲ್ಲಿ ಯಾವ ತಂಡ ಗೆದ್ರೂ ಕೂಡ 4 ಪಾಯಿಂಟ್ಸ್ ಆಗಲಿದ್ದು ಫೈನಲ್ಗೆ ಹತ್ತಿರವಾಗ್ತಾರೆ. ಭಾರತ ಪಾಕಿಸ್ತಾನದ ಪಂದ್ಯದ ವೇಳೆ ಪಾಕಿಸ್ತಾನ ಬೌಲರ್ ಹ್ಯಾರಿಸ್ ರೌಫ್ ಕೈ ಸನ್ನೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ಆಪರೇಷನ್ ಸಿಂಧೂರದ ವೇಳೆ 6 ಭಾರತೀಯ ಫೈಟರ್ ಜೆಟ್ಗಳನ್ನ ಹೊಡೆದು ಉಳಿಸಿರುವುದಾಗಿ ಸನ್ನೆ ಮಾಡಿದ್ರು. ಇದೀಗ ರೌಫ್ ಅವರ ಪತ್ನಿ ಮುಜ್ನಾ ಮಸೂದ್ ಮಲ್ಲಿಕ್ ತಮ್ಮ ಪತಿ 6-0 ಸನ್ನೆ ಮಾಡ್ತಾ ಇರುವಂತಹ ಚಿತ್ರವನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಪಂದ್ಯವನ್ನ ಸೋತಿರಬಹುದು, ಆದ್ರೆ ಯುದ್ಧವನ್ನ ಗೆದ್ದಿದ್ದೇವೆ ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಅಸಲಿಗೆ ಪಾಕಿಸ್ತಾನ ಯಾವುದೇ ಫೈಟರ್ ಜೆಟ್ಗಳನ್ನ ನಾಶ ಮಾಡಿರಲಿಲ್ಲ. ಹೀಗಿದ್ರೂ ಕೂಡ ಬಿಲ್ಡಪ್ ಯಾಕೆ ಅಂತ ಅಭಿಮಾನಿಗಳು ತಿರುಗಿ ಬಿದ್ದಿದ್ದಾರೆ. ಭಾರತ ವಿರುದ್ಧದ ಪಂದ್ಯ ಮುಗಿದು 2 ದಿನ ಕಳೆದರೂ ಕೂಡ ಪಾಕಿಸ್ತಾನದ ನಾಟಕ ಮಾತ್ರ ನಿಂತಿಲ್ಲ. ಭಾನುವಾರದ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಹಿಡಿದಂತ ಕ್ಯಾಚ್ ಕ್ಲಿಯರ್ ಇರಲಿಲ್ಲ. ಬಾಲ್ ನೆಲಕ್ಕೆ ತಾಗಿದ್ರು ಕೂಡ ಔಟ್ ಕೊಟ್ಟಿದ್ದಾರೆ ಅಂತ ಕ್ಯಾದೆ ತೆಗೆದಿದ್ರು. ಇದೀಗ ವಿವಾದಾತ್ಮಕ ಔಟ್ಗಾಗಿ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿಗೆ ಅಧಿಕೃತ ದೂರು ನೀಡಿದೆ. ಪಂದ್ಯದ ವೇಳೆ ಟಿವಿ ಅಂಪೈರ್ ರುಚಿರಾ ಪಲ್ಲಿಯ ಗುರುಗೆ ಪಾಕ್ ಬ್ಯಾಟರ್ ಫಕರ್ ಜಮಾರ್ ಅವರನ್ನ ಔಟ್ ಅಂತ ತಪ್ಪಾಗಿ ತೀರ್ಪು ನೀಡಿದ್ದಾರೆ ಅಂತ ಪಿಸಿಬಿ ದೂರನ್ನ ನೀಡಿದೆ. ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟರ್ ಕನ್ನಡಿಗ ಕೆಎಲ್ ರಾಹುಲ್ ಹೊಸ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ದಾರೆ. ಇಂಗ್ಲೆಂಡ್ ಪ್ರವಾಸದಿಂದ ಮರಳಿದ ಬಳಿಕ ರಿಲ್ಯಾಕ್ಸ್ ಮೋಡ್ ನಲ್ಲಿರುವಂತ ರಾಹುಲ್ 4ನೇ ಆವೃತ್ತಿಯ ಪ್ರೈಮ್ ವಾಲಿಬಾಲ್ ಲೀಗ್ಗೂ ಮುನ್ನ ಗೋವಾ ಗಾರ್ಡಿಯನ್ಸ್ಗೆ ತಂಡದ ಸಹ ಮಾಲೀಕರಾಗಿ ಸೇರ್ಪಡೆಗೊಂಡಿದ್ದಾರೆ. ವೃತ್ತಿಪರ ಕ್ರೀಡಾ ತಂಡವೊಂದರ ಸಹ ಮಾಲೀಕರಾಗಿ ಇದೇ ಮೊದಲ ಬಾರಿಗೆ ಹೊಸ ಅಧ್ಯಾಯ ಆರಂಭ ಮಾಡಿದ್ದಾರೆ. ಅಕ್ಟೋಬರ್ 2ರಿಂದ 26ರವರೆಗೆ ಪ್ರೈಮ್ ವಾಲಿಬಾಲ್ ಲೀಗ್ ನಡೆಯಲಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವಿನ ಮೊದಲ ಅನಧಿಕೃತ ಟೆಸ್ಟ್ ಪಂದ್ಯ ಡ್ರಾನಲ್ಲಿ ಕೊನೆಗೊಂಡಿತ್ತು. ಇಂದಿನಿಂದ 2ನೇ ಪಂದ್ಯ ಶುರುವಾಗಿದೆ. ಆದರೆ ಮೇಜರ್ ಟ್ವಿಸ್ಟ್ ಏನಂದ್ರೆ ಪಂದ್ಯದ ಆರಂಭಕ್ಕೂ ಕೆಲ ಗಂಟೆಗಳ ಮೊದಲು ಕ್ಯಾಪ್ಟನ್ ಆಗಿರುವಂತಹ ಶ್ರೇಯಸ್ ಅಯ್ಯರ್ ನಾಯಕತ್ವ ತೊರೆದು ಪಂದ್ಯದಿಂದಲೇ ಹೊರಗುಳಿದಿದ್ದಾರೆ. ನಾಯಕನಾಗಿ ಧ್ರುವ್ ಜುರೇಲ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಅಯ್ಯರ್ ಹಠಾತ್ ನಿರ್ಗಮನದ ಅಸಲಿ ಕಾರಣ ಏನು ಅನ್ನೋದು ಬಹಿರಂಗಗೊಂಡಿಲ್ಲ. ಆದರೆ ವೈಯಕ್ತಿಕ ಕಾರಣದಿಂದಾಗಿ ತಂಡವನ್ನ ತೊರೆದಿದ್ದಾರೆ ಎನ್ನಲಾಗಿದೆ. ಏಷ್ಯಾ ಕಪ್ ಬಳಿಕ ಭಾರತ ಹಾಗೆ ವೆಸ್ಟ್ ಇಂಡೀಸ್ ನಡುವೆ 2 ಪಂದ್ಯಗಳ ಟೆಸ್ಟ್ ಸರಣಿ ಆರಂಭವಾಗಲಿದೆ. ಅಕ್ಟೋಬರ್ 2ರಿಂದ 6ರವರೆಗೆ ಮೊದಲ ಪಂದ್ಯ ನಡೆಯಲಿದೆ. ಈ ಪಂದ್ಯಕ್ಕಾಗಿ ಇನ್ನೇನು ಭಾರತ ತಂಡವನ್ನ ಪ್ರಕಟ ಮಾಡಬೇಕಿದೆ. ಆದರೆ ಈ ಸಲ ಟೆಸ್ಟ್ ತಂಡಕ್ಕೆ ಕರುಣ್ ನಾಯರ್ ಆಯ್ಕೆಯಾಗೋದು ಅನುಮಾನ ಇದೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪ್ರವಾಸದಲ್ಲಿ 4 ಪಂದ್ಯಗಳ 8 ಇನ್ನಿಂಗ್ಸ್ಗಳಿಂದ ಒಂದೇ ಒಂದು ಅರ್ಧ ಶತಕ ಮಾತ್ರ ಗಳಿಸಿದ್ರು. ಹೀಗಾಗಿ ಮುಂಬರುವ ಸರಣಿಯಿಂದ ಹೊರಬೀಳುವಂತಹ ಸಾಧ್ಯತೆ ಇದೆ. ಸೌತ್ ಆಫ್ರಿಕಾ ತಂಡದ ಸ್ಟಾರ್ ಆಟಗಾರ ಕ್ವಿಂಟನ್ ಡಿಕಾಕ್ ತಮ್ಮ ಏಕದಿನ ಕ್ರಿಕೆಟ್ ನಿವೃತ್ತಿಯನ್ನ ಹಿಂತೆಗೆದುಕೊಂಡಿದ್ದಾರೆ. ಪಾಕಿಸ್ತಾನ ವಿರುದ್ಧದ ಮುಂಬರುವ ಸರಣಿಗಾಗಿ ದಕ್ಷಿಣ ಆಫ್ರಿಕಾ ತಂಡವನ್ನ ಪ್ರಕಟ ಮಾಡಲಾಗಿದ್ದು ಕ್ವಿಂಟನ್ ಡಿಕಾಕ್ ಸಹ ಸ್ಥಾನ ಪಡ್ಕೊಂಡಿದ್ದಾರೆ. 2023ರಲ್ಲಿ ವಿಶ್ವಕಪ್ ಬಳಿಕ ಏಕದಿನ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆ ಮಾಡಿದಂತ ಡಿಕಾಕ್ ಈಗ ತಮ್ಮ ನಿರ್ಧಾರವನ್ನ ವಾಪಸ್ ಪಡೆದಿದ್ದಾರೆ. ದಕ್ಷಿಣ ಆಫ್ರಿಕಾ ತಂಡದ ನಾಯಕ ಟೆಂಬಾ ಬೌಮಾ ಗಾಯದ ಕಾರಣದಿಂದ ಪಾಕಿಸ್ತಾನ ಪ್ರವಾಸದಿಂದ ಹಿಂದೆ ಸರಿದಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ 3ನೇ ಏಕದಿನ ಪಂದ್ಯದಲ್ಲಿ ಸ್ಲೋ ಓವರ್ ರೇಟ್ ಕಾಯ್ದುಕೊಂಡಿದ್ದಕ್ಕಾಗಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಪಂದ್ಯ ಶುಲ್ಕದ 10% ದಂಡ ವಿಧಿಸಲಾಗಿದೆ. ಶನಿವಾರ ಫಿರೋಜ್ ಶಾ ಕೋಟ್ಲಾದಲ್ಲಿ ನಡೆದಂತ ಈ ಪಂದ್ಯದಲ್ಲಿ ಸ್ಮೃತಿ ಮಂದಾನ ಅವರ 125 ರನ್ಗಳ ಭರ್ಜರಿ ಬ್ಯಾಟಿಂಗ್ ಹೊರತಾಗಿ ಕೂಡ ಆಸ್ಟ್ರೇಲಿಯಾ ತಂಡ ಭಾರತದ ವಿರುದ್ಧ 43 ರನ್ಗಳ ಗೆಲುವು ಕಂಡಿತ್ತು. ಆದರೆ ಭಾರತ ಕ್ರಿಕೆಟ್ ತಂಡ ನಿಗದಿತ ಸಮಯದಲ್ಲಿ ತಮ್ಮ ಓವರ್ಗಳನ್ನ ಕ್ಲಿಯರ್ ಮಾಡದ ಕಾರಣಕ್ಕೆ ದಂಡ ವಿಧಿಸಲಾಗಿದೆ. ಕೆಎಸ್ಸಿಎ ಆಯೋಜನೆ ಮಾಡಿರುವಂತಹ ಕೆ ತಿಮ್ಮಪ್ಪ ಸ್ಮಾರಕ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೆಎಸ್ಸಿಎ ಸೆಕ್ರೆಟರಿ 11 ಪರ ರಾಹುಲ್ ದ್ರಾವಿಡ್ ಅವರ ಪುತ್ರ ಸಮಿತ್ ದ್ರಾವಿಡ್ ಕಣಕ್ಕಿಳಿದಿದ್ದಾರೆ. ಹಾಗೆಯೇ ಗೋವಾ ಕ್ರಿಕೆಟ್ ಅಸೋಸಿಯೇಷನ್ ತಂಡದ ಪರ ಸಚಿನ್ ತೆಂಡೂಲ್ಕರ್ ಪುತ್ರ ಅರ್ಜುನ್ ತೆಂಡೂಲ್ಕರ್ ಕಣಕ್ಕಿಳಿದಿದ್ದಾರೆ.
ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈ ಪಂದ್ಯದಲ್ಲಿ ಸಮಿತ್ ರನ್ನ ಅರ್ಜುನ್ ಔಟ್ ಮಾಡಿದ್ದಾರೆ. ಕೆಎಸ್ಸಿಎ ಸೆಕ್ರೆಟರಿ 11 ಪರ ಕರುಣ್ ನಾಯರ್ ಕೇವಲ 3 ರನ್ಗಳಿಗೆ ಔಟ್ ಆಗಿದ್ರು. ಆ ಬಳಿಕ ಕ್ರೀಸ್ಗೆ ಬಂದ ಸಮಿತ್ 2-4 ಬಾರಿಸಿ ಬಿಗ್ ಇನ್ನಿಂಗ್ಸ್ನ ಭರವಸೆ ಮೂಡಿಸಿದ್ರು. ಈ ವೇಳೆ 9 ರನ್ ಗಳಿಸಿದ್ದ ಸಮಿತ್ ರನ್ನ ಅರ್ಜುನ್ ಔಟ್ ಮಾಡಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.